ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ತಮಗೆಲ್ಲ ಗೊತ್ತಿದೆ, ಛಾಪಾ ಕಾಗದಾರರು ವಾರಿ ಅಬ್ದುಲ್ಲಾ ಕರೀಂ ತೆಲಗಿ ಖಾನಾಪುರದವರು. ಒಬ್ಬ ಚಿಕ್ಕ ಹುಡುಗ ಖಾನಾಪುರ ರೈಲ್ವೆ ಸ್ಟೇಷನ್ದಲ್ಲಿ ಕಲ್ಲಂಗಡಿ ಮಾರ್ತಾಯಿದ್ದ. ಈ ಚಿಕ್ಕ ಹುಡುಗ ಎಷ್ಟು 30,000 ಕೋಟಿ ಆಸ್ತಿಯನ್ನು ಮಾಡಿದ್ದಾರೆ. 222 ಕಡೆಗಳಲ್ಲಿ ಇವರು ಜಮೀನನ್ನು ಖರೀದಿ ಮಾಡಿದರು, ಪ್ಲಾಟ್ಗಳನ್ನು ಖರೀದಿ ಮಾಡಿದರು, ಮನೆಗಳನ್ನು ನಿರ್ಮಾಣ ಮಾಡಿದರು. ನಂತರ 10,000 ಬ್ಯಾಂಕ್ ಅಕೌಂಟ್ ಡೂಪ್ಲಿಕೇಟ್. ಈತ ಯಾವ ರೀತಿ ಬೆಳೆದ ಅನ್ನೋದು ಭಾಳ ಆಶ್ಚರ್ಯಕರ ಸಂಗತಿ. ನಂತರ ಇವರು ಏನು ಮಾಡ್ತಾರೆ, ಹೊರದೇಶಕ್ಕೆ ಹೋಗ್ತಾರೆ. ಆ ಹೊರದೇಶದಲ್ಲಿ ಅಲ್ಲಿ ಕೂಡ ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ. ಅಲ್ಲಿ ಅರೇಬಿಯನ್ ಮೆಟ್ರೋ ಟ್ರಾವೆಲ್ಸ್ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅಲ್ಲಿನ ಮತ್ತೆ ಭಾರತಕ್ಕೆ ಬರ್ತಾರೆ. ಇಲ್ಲಿ ಬಂದು ಯಾವುದು ವ್ಯವಹಾರ ಮಾಡಬೇಕು ಅಂತೇಳಿ ಬಾಂಬೆ ಸೇರ್ತಾರೆ. ಅಲ್ಲಿ ಬಾಂಬೆದಲ್ಲಿ ಸಿಕ್ಕ ಕಡೆಗಳಲ್ಲಿ ಅಲ್ಲಿ ಹೋಗ್ತಾರೆ. ಕೆಲಸ ಸಿಗೋದಿಲ್ಲ. ಆಗ ಏನು ಛಾಪಾ ಕಾಗದ ಪ್ರಿಂಟ್ ಮಾಡಿ ನಾಸಿಕದಲ್ಲಿ ಏನು ಪ್ರಿಂಟಿಂಗ್ ಪ್ರೆಸ್ ಇತ್ತು, ಅಲ್ಲಿ ಕೆಲಸಗಾರಾಗಿ ಸೇರ್ಕೊಳ್ತಾರೆ. ಕೆಲಸಗಾರಲ್ಲಿ ಪರಿಚಯವನ್ನು ಮಾಡ್ಕೋತಾರೆ. ಯಾವ ರೀತಿ ನೋಟ್ ಪ್ರಿಂಟ್ ಮಾಡ್ತಾರೆ, ಯಾವ ರೀತಿ ಇಂಕನ್ನು ಬಳಸ್ತಾರೆ, ಎಲ್ಲವನ್ನು ತಿಳ್ಕೊತಾರೆ. ಏನಾಗಿದೆ ಆಶ್ಚರ್ಯ ಅಂತಂದರೆ, ಇಲ್ಲಿ ನೋಟ್ ಪ್ರಿಂಟ್ ಮಾಡುವಂಥ ಹೊತ್ತಿನಲ್ಲಿ, ಅಂದರೆ ಛಾಪಾ ಕಾಗದ ಪ್ರಿಂಟ್ ಮಾಡುವಂಥ ಹೊತ್ತಿನಲ್ಲಿ ಇಲ್ಲ ಎಲ್ಲವನ್ನು ತಿಳಿದುಕೊಳ್ತಾನೆ, ನಂಬಿಕೆಯನ್ನು ಉಳಿಸ್ಕೊತಾನೆ. ನಂತರ ನಾಸಿಕದ ಏನಾಗುತ್ತೆ, ಪ್ರಿಂಟಿಂಗ್ ಪ್ರೆಸ್ ಮಾರ್ಲಿಕ್ಕೆ ತೆಗಿತಾರೆ ಸರ್ಕಾರದವರು. 4 ವಿಭಾಗಗಳಾಗಿ ಅದನ್ನು ಮಷೀನ್ಗಳನ್ನು ಮಾರ್ತಾರೆ. ಯಾಕಂದರೆ ಒಬ್ಬರಿಗೆ ಕೊಟ್ಟರೆ ಮತ್ತು ಇದು ಡೂಪ್ಲಿಕೇಟ್ ಪ್ರಿಂಟ್ ಮಾಡ್ಬೋದು ಅಂಥೇಳಿ ಅದರ ಬೇರೆ ಬೇರೆ ಹೆಸರಿನಲ್ಲಿ ಈ 4 ತುಂಡುಗಳನ್ನು ಆತನೇ ಖರೀದಿ ಮಾಡ್ತಾನೆ, ತೆಲಿಗೆನೇ ಖರೀದಿ ಮಾಡ್ತಾನೆ, 4 ಜೋಡಿಸಿ ಪ್ರಿಂಟಿಂಗ್ ಚಾಲು ಮಾಡ್ತಾನೆ. ನೋಡುದಂತೆ ಈತ ಕೋಟ್ಯಾಧೀಶ ಆಗ್ತಾನೆ. ನಂತರ ಖಾನಾಪುರಕ್ಕೆ ಬರ್ತಾನೆ. ಅಲ್ಲಿ ಖಾನಾಪುರದಲ್ಲಿ ಹೇಳ್ತಾನೆ, ನೀವು ಸುಮ್ಮಿದ್ಬೇಡಿ, ನೀವು ಸುಮ್ಮಿದ್ರೆ ಈ ಖಾನಾಪುರನ ಸಿಂಗಾಪುರ ಮಾಡ್ತೆ ಅಂತ ಹೇಳಿದಾನೆ. ಆದರೆ ಅಲ್ಲಿ ಘಟನೆಗಳು ಬೇರೆ ನಡೀತು. ಇಲ್ಲಿ ಬೆಳಗಾವಿಯಲ್ಲಿ SP ಅವರಿದ್ದರು, B ದಯಾನಂದ. ಅಲ್ಲಿ ಒಂದು ಕಂಪ್ಲೇಂಟ್ ಹೋಗ್ತದೆ. ಅದಕ್ಕಿಂತ ಮೊದಲು ರಾಷ್ಟ್ರಪತಿಗೆ ಕಂಪ್ಲೇಂಟ್ ಬರೀತಾರೆ. ತಿನ್ನೇಕರ್ ಅವರು ಯಾಕೆ ಬರೀತಾರೆ ಅಂತಂದರೆ, ಇಲ್ಲಿ ಏನೋ ಒಂದು ಗಡಬಡಿದೆ, ಇಷ್ಟೊಂದು ದುಡ್ಡು ಇವನ ಕಡೆ ಹೆಂಗೆ ಬಂತು, ಬಿಲ್ಡಿಂಗ್ ದೊಡ್ಡ ಮಹಲನ್ನು ಕಟ್ಟಿಸ್ತಾರೆ, ಎನ್ಕ್ವೈರಿ ಆಗ್ತಾಯಿಲ್ಲ. 10 ವರ್ಷ ಆದರೂ ಎನ್ಕ್ವೈರಿ ಆಗೋದಿಲ್ಲ. ಆದರೂ ಕೂಡ ಒಮ್ಮೆ ಏನಾಗ್ತೈತಿ, ಒಂದು ವ್ಯಾನ್, ಈತನ ವ್ಯಾನ ಕರ್ನಾಟಕದಲ್ಲಿ ಸಿಕ್ಕಾಕೊಳ್ತದೆ. ಇಲ್ಲ ಡೂಪ್ಲಿಕೇಟ್ ನೋಟ್ ಇದಾವೆ ಅಂತೇಳಿ ಅದನ್ನು ಹಿಡಿತಾರೆ. ಅದರಲ್ಲಿ ಛಾಪಾ ಕಾಗದ ಇರ್ತವೆ. ತನಿಖೆ ಮಾಡುವಂಥ ಹೊತ್ತಿನಲ್ಲಿ ಇದು ತೆಲಿಗೆದಿದೆ ಅಂಥೇಳಿ ಈತ ತೆಲಿಗೆ ಗೊತ್ತಾಗ್ತೈತೆ. ಈತ ಓಡಿ ಹೋಗ್ತಾನೆ, ಅಜ್ಮೀರ್ಗೆ ಓಡಿ ಹೋಗ್ತಾನೆ. ಅಲ್ಲಿ ಚಾದರ ಹಾಕಿ ಅಂತ ಆ ದೇವರಿಗೆ ಚಾದರ ಹಾಕ್ತಾರಲ್ಲ, ಅಲ್ಲಿ ಅಡಿ ಕೂಡ್ತಾನೆ. ಅದರ ಹಿಡಿತಾರೆ, ಹಿಡಿದು ಜೈಲಿಗೆ ಹಾಕ್ತಾರೆ. 1991 ಜೈಲು ಹಾಕ್ತಾನೆ. 1961 ಈತ ಜನನಾದರೂ ಕೂಡ ತೀರ ಬಡತನದಲ್ಲಿ ಜನ ಆಗ್ತಾನೆ. ನಂತರ ಈತನ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಈತನಿಂದ ಎಷ್ಟು ಪತ್ರಕರ್ತರು ಲಾಭ ಪಡ್ಕೊಂಡ್ರು, ಪೊಲೀಸರು ಲಾಭ ಪಡ್ಕೊಂಡ್ರು, ರಾಜಕಾರಣಿ ಲಾಭ ಪಡ್ಕೊಂಡ್ರು, ಕೋಟಿ ಹಣವನ್ನು ಈತನಿಂದ ವಸೂಲಿ ಮಾಡಿದರು. ಜೈಲು ಆದ ನಂತರ ಈತನ ದೋಸ್ತಿಯನ್ನು ಎಲ್ಲರೂ ಬಿಟ್ಟರು. ಅದರ ಜೈಲಿನಲ್ಲಿ ನ್ಯಾರ್ಕೋ ಟೆಸ್ಟ್ ಆಗ್ತದೆ. ಆ ಟೆಸ್ಟ್ನಲ್ಲಿ ಶರದ್ ಪವಾರ್ ಹೆಸರು ಬರ್ತದೆ, ದೊಡ್ಡ ಪೊಲೀಸ್ ಅಧಿಕಾರಿಗಳ ಹೆಸರು ಬರ್ತದೆ. ಅದು ಏನು ಮಾಡ್ತಾರೆ, ಈತನ ನಿಧಾನವಾಗಿ ಪಾಯ್ಸನ್ ಹಾಕಿ ಕೊಂದಿದ್ದಾರೆ ಅಂತ ಹೇಳ್ತಾರೆ. ಅಥವಾ ಮತ್ತೊಂದು ಏನು ಹುಡ್ತಾರೆ, ಈತನಿಗೆ ಏಡ್ಸ್ ಆಗಿದೆ ಅಂಥೇಳಿ. ಈ ರೀತಿ ತೆಲಿಗೆ ಬೆಳೆದದ್ದು ಭಾಳ ಆಶ್ಚರ್ಯಕರ ಸಂಗತಿ. ಖಾನಾಪುರದಾಗ ಯಾವಾಗ ಈತ ಬರ್ತಾನೆ, ಆವಾಗ 4-5 ಮಂದಿ ಗನ್ಮನ್ ತೆಗೆದುಕೊಂಡು ಬರ್ತಾನೆ. ಆವಾಗ ಅಲ್ಲಿ ಒಬ್ಬ ಪತ್ರಕರ್ತ ವಿವೇಕಗಿರಿ, ಆತನಿಗೆ ಕೂಡ ಸಂಶಯ ಬರ್ತದೆ. ಪ್ರಥಮವಾಗಿ ಈತ ಸಿಕ್ಕಾಕೊಳ್ಳೋಕ್ಕೆ ವಿವೇಕಗಿರಿ ಪತ್ರಕರ್ತನೇ ಕಾರಣ. ನಂತರ ತಿನ್ನೇಕರ್ ಏನು ಮಾಡ್ತಾರೆ, 20,000 ಸಾಲಿಗೆ ದುಡ್ಡು ಬೇಕಾಗಿಂತ ಅವನಿಗೆ ದಾನ ಕೇಳಕ್ಕೆ ಹೋಗ್ತಾರೆ. ಅದರ ಒಳಗಿದ್ರು ಕೂಡ ಇಲ್ಲಂತ ಅಪಮಾನ ಮಾಡ್ತಾರೆ. ಇದನ್ನು ಚಾಲೆಂಜ್ ಸ್ವೀಕಾರ ಮಾಡಿ ಈತ ಇಷ್ಟೊಂದು ಹಣ ಗಳಿಸಲಿಕ್ಕೆ ಕಾರಣ ಏನಂತೇಳಿ ಆತ ಪತ್ರಗಳ ಮೇಲೆ ಪತ್ರ ಪ್ರಧಾನಮಂತ್ರಿ ಬರೀತಾನೆ, ಅದರ ರಾಷ್ಟ್ರಪತಿ ಬರೀತಾನೆ. ಆದರೂ ಕೂಡ ಇಲ್ಲಿ ಬಂದು ಹತ್ತೋದಿಲ್ಲ. ಪೊಲೀಸರು ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡ್ಕೊಳ್ತಾರೆ. SP-ಗಳು, ಬೆಳಗಾವಿಯಲ್ಲಿ DSP-ಗಳು ಎಲ್ಲರೂ ದುಡ್ಡು ತೆಗೆದುಕೊಳ್ಳಿಕ್ಕೆ ಅಲ್ಲಿ ಹೋಗ್ತಾರೆ. ಯಾಕಂದರೆ ಎಲ್ಲರಿಗೂ ಗೊತ್ತಿತ್ತು. ಆದರೆ ಯಾರೂ ಬಾಯಿ ಬಿಡು ಅಂತಿಲ್ಲ. ಈಗೇನೈತಿ, ಇದೇನು ನೋಟ್ ಇದಾವಂತೇನು ವ್ಯಾನ್ ಇತ್ತಲ್ಲ, ಅಲ್ಲಿ ಛಾಪಾ ಕಾಗದ ಸಿಗ್ತಾವೆ. 100 ರೂಪಾಯಿದು, 2,000, 10,000, 5,000 ಛಾಪಾ ಕಾಗದ ಸಿಗ್ತವೆ. ಕೇವಲ 2 ರೂಪಾಯಲ್ಲಿ ಪ್ರಿಂಟ್ ಮಾಡ್ತಿದ್ದ ಇಂಕ
ಅದೇ ಇಂಕನ್ನು ಖರೀದಿ ಮಾಡಿದರು. ಮತ್ತು ಅದೇ ಮಷಿನ್ ಇತ್ತು ನಾಸಿಕದ್ದು. ಇಲ್ಲಿ 10,000ಕ್ಕಿಂತ ಹೆಚ್ಚು ಏಜೆಂಟ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡಿಕೊಂಡ್ರು. ರಾಜಕಾರಣಿಗಳ ಹೆಸರನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇವೆ. ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಸಂಪೂರ್ಣವಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇವೆ. ಪತ್ರಕರ್ತರು ಯಾವ ರೀತಿ ಖಾನಾಪುರಕ್ಕೆ ಹೋಗಿ ತೆಗೆದುಕೊಂಡು ಬಂದರು, ಮುಂಬೈಗೆ ಹೋಗಿ ತೆಗೆದುಕೊಂಡು ಬಂದರು ಅದನ್ನು ಹೇಳ್ತೇವೆ. ಮತ್ತು ಏನು ಶಾಸಕಿದ್ದರು, ಇಲ್ಲಿ ಅಶೋಕ್ ಪಾಟೀಲ್ ಅಂತ ಶಾಸಕಿದ್ದರು, ಆ ಶಾಸಕರು ಕೂಡ ಪಾಲು ಹೋಗ್ತಿತ್ತು. ಅವರು ಸುಮ್ಮನಿದ್ದರು. ಖಾನಾಪುರದೇನು ಠಾಣಿದೆ ದೊಡ್ಡ ಧನ್ಯವಾದ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಮಾಡ್ಕೊಂಡ್ಬಿಟ್ರು. ಒಟ್ಟಾರೆ ತೆಲಿಗೆಯಿಂದ ಲಾಭವನ್ನು ಪಡೆದರು. 11 ವರ್ಷ ಜೈಲ್ದಾಗಿದ್ದರು. ನಂತರ ಜೈಲ್ನಲ್ಲಿ ನನ್ನ ಗಂಡನನ್ನು ಇವರು ವ್ಯವಸ್ಥಿತವಾಗಿ ಮುಗಿಸಿಬಿಟ್ರು ಅಂತೇಳಿ ಅವರ ಜಾಬಿಯಾ ಆಕೆ ಪೊಲೀಸರು ನನ್ನ ಗಂಡನನ್ನು ಕೊಂದುಬಿಟ್ರು ಜೈಲಿನಲ್ಲಿ ಅಂತ ತಕರಾರು ಹಾಕ್ತಾರೆ. ಅದರ ಯಾವುದೇ ಎನ್ಕ್ವೈರಿ ಆಗೋದಿಲ್ಲ. ಈ ನಾಸಿಕದಲ್ಲಿ ಏನಿದೆ, ಇಲ್ಲಿ ಮಷಿನ್ ಖರೀದಿ ಮಾಡಿದ್ದು 2006ರಲ್ಲಿ. ತದನಂತರ ಏನು ಗಳಿಸಿದ್ದು ತಮಗೆಲ್ಲ ಈಗಾಗಲೇ ಹೇಳಿದೆ. ಇಲ್ಲಿ ಏನಾಗಿತ್ತಂದರೆ ಮಾರ್ಕೆಟ್ದಲ್ಲಿ ಸರ್ಕಾರಿ ಬಾಂಡ್ಗಳು ಅಂದರೆ ಸ್ಟಾಂಪ್ ಪೇಪರ್ಗಳು ಕೇವಲ 5% ಮಾರಾಟ ಆಗ್ತಿದ್ದು. 95% ತೆಲುಗಿಂದ ಛಾಪಕ್ಕಾಗದ ಉಪಯೋಗ ಬರ್ತಿದ್ದು. ಇಲ್ಲಿ ಮನೆ ಖರೀದಿಗೆ ಆಗಲಿ ಅಥವಾ ಆಸ್ತಿ ಖರೀದಿ, ಬಾಡಿಗೆ ತಕರಾರು ಈ ಥರ ಎಲ್ಲ ಈತನೇ ವ್ಯವಹಾರವನ್ನು ಮಾಡ್ತಿದ್ದ. ಆದರೆ ಯಾರ ಕೈಗೂ ಸಿಕ್ಕಿ ಹಾಕಿಕೊಂಡಿರಲಿಲ್ಲ. ಅದರ ಮೊದಲೇನು ಮಾಡಿದ್ರು ಪೊಲೀಸರು. ನಂತರ ಸರ್ಕಾರದವರು ಭಾಳ ಒತ್ತಡ ಬಂತು. ದುಡ್ಡು ಎಲ್ಲರೂ ತೆಗೆದುಕೊಂಡ್ರು. ಒತ್ತಡ ಬಂದ ನಂತರ SIT ಮಾಡಿದರು. SIT ಆದ ನಂತರ CBIಗೆ ಹೋಯಿತು. CBI ಅದು ಕರೆಕ್ಟಾಗಿ ಕೆಲಸವನ್ನು ಮಾಡಿಬಿಟ್ರು. ಒಟ್ಟಾರೆ ಮುಂದಿನ ಸಂಚಿಕೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ತೆಗೆದುಕೊಂಡಿದ್ದಾರೆ, ಯಾವ ರೀತಿ ತೆಗೆದುಕೊಂಡಿದ್ದಾರೆ, ಯಾರು ಥ್ರೂ ತೆಗೆದುಕೊಂಡಿದ್ದಾರೆ ಸಂಪೂರ್ಣ ಅಂತ ವರದಿಯನ್ನು ನಾವು ಇನ್ನೊಮ್ಮೆ ಹೇಳ್ತೇವೆ. ಇನ್ನು ಆಶ್ಚರ್ಯಕರ ಸಂಗತಿ ಅಂದರೆ ಇಲ್ಲೇ 4 ತುಂಡಾಗಿದ್ದವಲ್ಲ, ಈ ಬೇರೆ ಬೇರೆ ಹೆಸರಿನಲ್ಲಿ ಏನು ಖರೀದಿ ಮಾಡಿಲ್ಲ. ಅದು ಭಾಳ ಆಶ್ಚರ್ಯಕರ ಸಂಗತಿ ಇದೆ. ಅದನ್ನೆಲ್ಲ ಜೋಡಣೆ ಒಂದೇ ಒಂದು ತುಂಡು ಸಿಗಲಿಲ್ಲ ಅಂದರೆ ಛಾಪಕ್ಕಾಗದ, ಪ್ರಿಂಟ್ ಮಾಡಲಿಕ್ಕಾಗೋದಿಲ್ಲ. ಆದ್ರೆ ಒಳಗೆ ಹೋದ ನಂತರ ಅಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಎಲ್ಲ ಸರ್ಕಾರಿ ಅಧಿಕಾರಿಗಳು, ನೌಕರರು ಅವರು ಕೂಡ ಧನ್ಯವಾದರು. ಅವನಿಗೆ ಗೊತ್ತಾಯ್ತು, ಸರ್ಕಾರಕ್ಕೆ ಗೊತ್ತಾಯ್ತು. ಆದರೆ ಎಲ್ಲರೂ ಶಾಮೀಲಾಗಿದ್ದರಿಂದ ಈತ 30,000 ಕೋಟಿ ಆಸ್ತಿಯನ್ನು ಮಾಡಿದ. ನಂತರ ಸರ್ಕಾರದ ವಶ ಆಯಿತು. ಆ ಮಾತು ಬೇರೆ. ಛಾಪಕ್ಕಾಗದ ಹಗರಣದಲ್ಲಿ ತೆಲುಗಿ ಸಿಕ್ಕಿ ಹಾಕಿಕೊಂಡ್ತಾನ ಅಂತೇಳಿ ನಾವು ಕೂಡ ಹಾಯ್ದಿಲ್ಲಿ ಪತ್ರಿಕೆಯಲ್ಲಿ ಬರೆದಿದ್ದು. ಆ ಪತ್ರಿಕೆಯಲ್ಲಿ ಬರೆದಂಥ ಕಟ್ಟಿಂಗನ್ನು ತೆಗೆದುಕೊಂಡು ಬೆಳಗಾವಿ ಪತ್ರಕರ್ತರೆಲ್ಲ ಖಾನಾಪುರಕ್ಕೆ ಹೋದರು. ಅಲ್ಲಿ ದೊಡ್ಡ ಲಾಭವನ್ನು ಪಡೆದುಕೊಂಡ್ರು. ಅದು ನಮಗೇನು ಗೊತ್ತಿರಲಿಲ್ಲ. ಅದರ ಒಂದು ವಿಷಯ ನಮಗೆ ಗಮನಕ್ಕೆ ಬಂದಿತ್ತು. ಛಾಪಕ್ಕಾಗದ ಡೂಪ್ಲಿಕೇಟ್ ಮಾಡ್ತಾಯಿದ್ದಾರೆ, ಖಾನಾಪುರದಲ್ಲಿ ಮಾರಾಟ ಆಗ್ತಿದೆ ಅಂಥೇಳಿ. ನಮ್ಗೆ ಗೊತ್ತಿರಲಿಲ್ಲ ಇಡೀ ಕರ್ನಾಟಕದಲ್ಲಿ ಇದು ಸಪ್ಲೈ ಆಗ್ತಿದೆ ಅಂಥೇಳಿ. ಅದರ ಒಂದು ಸುದ್ದಿಯನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಿಂಟ್ ಮಾಡಿದ್ದು. ನಂತರ ಅಬ್ದುಲ್ ಕರೀಂ ತೆಲುಗಿ ಆ ಫೋಟೋ ಕೂಡ ಹಾಕಿದ್ದು. ಅದರ ಲಾಭವನ್ನು ಸಾಕಷ್ಟು ಜನ ಪಡೆದರು. ನಂತರ ಬೆಳಗಾವಿಯಲ್ಲಿ ಅನೇಕ DSPಗಳು SP ಕೂಡ ದೊಡ್ಡ ಪ್ರಮಾಣದಲ್ಲಿ ಆ ಟೈಮ್ದಲ್ಲಿ ಲಾಭವನ್ನು ಪಡ್ಕೊಂಡ್ರು. ಇದ್ರ ಬಗ್ಗೆ ಕೂಡ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇವೆ. ಸರ್ಕಾರಕ್ಕೆ ಕೂಡ ದಿಗಿಲು ಉಂಟಾಗಿತ್ತು. ಯಾವುದು ಅಸಲಿ ಯಾವುದು ನಕಲಿ. ಯಾಕಂದರೆ ಅಸಲಿ ಮತ್ತು ನಕಲಿ ಕಡಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕಂದರೆ ಏಜೆಂಟ್ಗಳು ಹುಟ್ಕೊಂಡ್ರು, ಸ್ಟ್ಯಾಂಪ್ ವೆಂಡರ್ಗಳು ಹುಟ್ಕೊಂಡ್ರು. ಅದಕ್ಕೆ ಮತ್ತು ಸಾವಿರಾರು ಜನ, ಟೋಟಲಿ 10,000 ಜನ ಈತನ ಕೈ ಕೆಳಗೆ ಕೆಲಸ ಮಾಡಿದ್ರು ಕೂಡ ಯಾರೂ ಬಾಯಿ ಬಿಡಲಿಲ್ಲ. ಅಂದರೆ CBI ಆದವ್ರೇನು ಕರೆಕ್ಟ್ ಎನ್ಕ್ವೈರಿ ಮಾಡದೆ ಹೋಗಿದ್ರೆ ಅದು ಹಂಗೆ ಮುಂದುವರಿತಿತ್ತು. 11 ವರ್ಷ ಜೈಲು ಆಗ್ತಾ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಇನ್ನೂ ರಾಜಕಾರಣಿಗಳು ಗಳಿಸ್ತಿದ್ರು. ಒಟ್ಟಾರೆ ಈ ಕಲ್ಲಂಗಡಿ ಮಾಡೋ ಹುಡುಗ 30,000 ಕೋಟಿಯನ್ನು ಯಾವ ರೀತಿ ಗಳಿಸಿದ ಅಂತ ಹೇಳಿದ್ದೇವೆ. ನಾಳೆ ಮತ್ತೊಂದು ವಿಷಯದಲ್ಲಿ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.